ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ಹೇಯವಾಗಿರುವಂತ ಈ ಸಂಸಾರದ ಮಾಯಾಮೋಹದ ಬಲೆಯೊಳಗೆ ಸಿಲುಕಿರುವಂತ ಶರೀಫರಿಗೂ ಕೂಡ ಕುಂದಗೋಳದೊಳಗೆ ಇರುವಾಗ, ಶಿಶುನಾಳದ ಸಮೀಪ ಬರ್ತದ ಕುಂದಗೋಳ ತಾಲೂಕದು, ಧಾರವಾಡ ಜಿಲ್ಲೆಯೊಳಗೆ. ನವಲಗುಂದ ನಾಗಲಿಂಗಜ್ಜ ಬಂದಂತಲಿ ಶರೀಫರು ನಿಂತಿದ್ರು. ಗುರುವಿನ ಸೇವೆಗೆ ಹೋಗೋಣ ಬಾ ಅಂತ ತಿಳಿದು ಕರೆಯಕತ್ತಾರ. ಯಾರು? ನವಲಗುಂದ ನಾಗಲಿಂಗಜ್ಜ. ಇಲ್ಲ, ಸ್ವಲ್ಪ ಮನ್ಯಾಗ ಹೆಂಡತಿಗೆ ಆರಾಮಿಲ್ಲ ಅಂತ ಸಂಸಾರ ಕಡೆ ಜೋಗಕತ್ತಿತ್ತಂತ ಇವ್ರ ಮನಸ್ಸು. ಯಾರ್ದು? ಶರೀಫರ ಮನಸ್ಸು. ಹೆಂಡತಿ ಮನ್ಯಾಗ ಆರಾಮಿಲ್ಲ ಅನ್ನಕತ್ತಿದಳು. ಸ್ವಲ್ಪ ಊರಿಗೆ ಹೋಗಿ ಬರ್ತೀನಿ ತಡಿ ಅಂತ ಅನ್ನಕತ್ತಾರ. ಯಾರಿಗೆ? ನವಲಗುಂದ ನಾಗಲಿಂಗಜ್ಜಗ. ನಾಗಲಿಂಗಜ್ಜ ಅವಧೂತ ಸಂತ. ಏನ್ ಮಾಡ್ದ ಅಂದ್ರೆ, ಎಷ್ಟರೇ ಮೋಹ ಹಿಡ್ದದ ನಿನಗ ಅಂತೇಳಿದು ಶರೀಫ ಜೇನು ಹಸಿರು ರುಂಬಾಲು ಸುತ್ಕೊಂಡು ನಿಂತಿದ್ರಲ್ಲ, ಕೈಯೊಳಗೆ ಏಕದಾರಿ ಹಿಡ್ಕೊಂಡು ತಲೆ ಮ್ಯಾಲಿನ ರುಂಬಾಲು ತೆಗೆದು ಕೆಳಗೆ ಹೋಗದನಂತ. ಅವ್ರ ಲೀಲೆಯು. ತಲೆ ಮ್ಯಾಲಿನ ರುಂಬಾಲ ಕೆಳಗೆ ಹೋಗದ ಕೂಡಲೇ ಶರೀಫರಿಗೆ ಗೊತ್ತಾಯ್ತು, ನಾಗಲಿಂಗಪ್ಪ ಯಾಕೆ ನನ್ನ ತಲೆ ಮೇಲಿನ ರುಂಬಾಲ ಕೆಳಗೆ ಹೋಗಿತ್ತೋ, ನಾನು ಹೆಂಡತಿ ಸತ್ತಾಳ ತಗೋ ಗೊತ್ತಾಯ್ತು ನನಗ ಅಂದ್ರು. ನೋಡ್ರಿ, ಆವಾಗ ಕುಂದಗೋಳದೊಳಗೆ ನಿಂತ್ಕೊಂಡ ಹಾಡು ಬರೀತಾರ ಅವರು. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ. ನಾ ಇನ್ನು ಮನೆಗೆ ಹೋಗೋದಿಲ್ಲಪ್ಪ, ಗುರು ಗೋವಿಂದನ ಸೇವೆಗಾಗಿ ಹೊರಟೆ ನಡಿ ಅಂತ ತಿಳಿದು ಕರ್ಕೊಂಡು ಅವರು ಕಳಸಕ್ಕೆ ಬರುತ್ತಾರೆ. ಎಂತ ವೈರಾಗ್ಯ! ಎಷ್ಟು ದಿವಸ ಈ ಶರೀರ ಇರಂಗದ ಈ ಇಹದೊಳಗ ಗುರುಜಂಗಮರ ಪಾದ ಪೂಜೆಯ ಸೇವೆಯನ್ನು ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತ ಶರಣರ ಹಂಬಲದ ಪರಮಾತ್ಮನ ಅಪ್ಪಣೆಗನುಗುಣವಾಗಿ ಏಕಕಾಲಕ್ಕೆ ಬೆಳಗಿನ ಜಾವ ಸ್ನಾನ ಪೂಜೆ ಆಗ್ಯದ. ಜಂಗಮ ಗಣಾರಾಧನೆ ಮುಗಿದದ. ನೋಡುತ್ತಲೇ ಮಹಾದೇವಮ್ಮ ಗುರುಲಿಂಗ ಜಂಗಮ ಮಗುವಿನನ್ನ ಎತ್ತಿಕೊಂಡು ಆ ಮಗುವಿಗೆ ಎದೆಯಮೃತವನ್ನ ಕುಡಿಸ್ತಾ ಇದ್ದಾಳೆ. ಆ ಹಾಲು ಸವಿತಂತ ಮಗು ನೋಡುತ್ತಲೇ ಕಣ್ಣು ಬೆಳ್ಳಗ ಮಾಡಿ ಕಾಲು ಶೆಟ್ಟದು ಬಿಡುತ್ತಾವೆ. ಅಯ್ಯೋ ಏನಾಯ್ತು ಅಂತ ತಿಳಿದು ಮಾದೇವಮ್ಮ ಶರಣರಿಗಂತಾಳು, ನೋಡ್ರಿ ಏನಾಯ್ತು, ಮಗು ಯಾಕೋ ಹಿಂಗ ಕಣ್ಣು ಬೆಳ್ಳಗ ಮಾಡಕತ್ತದ ಎದೆಯಮೃತ ಕುಡಿಸುವಾಗ. ಶರಣರಿಗೆ ಮೊದಲೇ ಗೊತ್ತಾಗ್ಯದ, ಭೂಮಿ ಋಣ ನಿಂಬುದು ತೀರ್ಯಾದ ಅಂದರು ಮನುಷ್ಯನೊಳಗೆ. ನೋಡ್ರಿ, ಅಯ್ಯೋ ಯಾಕೆ ಏನಾಯ್ತು ನೋಡ್ರಿ ಅನ್ನೋದೊಳಗೆ ಶರಣ ಬಸವೇಶ್ವರರು ಬಂದು ಗುರುಲಿಂಗ ಜಂಗಮನ ಆ ಮಗುವಿನ ಮಸ್ತಕದ ಮ್ಯಾಲಿಂದ ಹಸ್ತ ಇಡ್ತಾರ. ಮಗನ ಪ್ರಾಣ ಹೋಗ್ತದ. ಮಗುವಿನ ಪ್ರಾಣ ಹೋಗ್ತದ. ಅಯ್ಯೋ ಮಗುವಿನ ಪ್ರಾಣ ಹೋಯ್ತ್ರಿ ಅಂದಳು ಮಹಾದೇವಮ್ಮ. ನೋಡುತ್ತಲೇ ಆ ತಾಯಿನೂ ಕೂಡ ಎದಿ ಜಲ್ ಅಂದಂಗಾಗಿ ನನ್ನ ಮಗುನೇ ಸತ್ತು ಅಂತ ತಿಳಿದು ಗಾಬರಿ ಆಗಿಂಗು ನೋಡುತ್ತಲೇ ಆ ಮಹಾದೇವಮ್ಮನು ಕೂಡ ಜೀವ ಬಿಡುತ್ತಾಳೆ. ನೋಡ್ರಿ ಹೆಂಗ ಭಗವಂತನ ಅಪ್ಪಣೆಯ ಮೇರೆಗೆ. ಯಾಕಂದ್ರೆ ಶಿವನ ಅಪ್ಪಣೆ ಆಗ್ಯದ, ನಿಮ್ಮದು ಈ ಭೂಮಿಯ ಋಣ ತೀರ್ಯಾದೆ. ಮಡದಿ ಮಗು ಈರುವರು ಏಕಕಾಲಕ್ಕೆ ಲಿಂಗೈಕ್ಯವಾಗ್ತಾರೆ. ಇಹದ ಯಾತ್ರೆಯನ್ನು ಮುಗಿಸ್ತಾರೆ. ಇಡೀ ಅರಳಗುಂಡಿಗೆ ಜನ ಎಲ್ಲ ಬರುತ್ತದೆ. ಯಪ್ಪ ಏನಾಯ್ತು ಅವ್ವಗ, ಏನಾಯ್ತ್ರಿ ಶರಣರೇ ಅಂತ ತಿಳಿದು ಎಲ್ಲರೂ ಅಳಾಕ್ ಪ್ರಾರಂಭ ಮಾಡ್ತಾರ ಅರಳಗುಂಡಿಯೊಳಗ. ಆಗ ಶರಣ ಬಸವೇಶ್ವರರು ಬಂದ ಭಕ್ತರನ್ನು ನೋಡಿ ಅವರು ಕಣ್ಣೀರು ಸುರಿಸುವುದನ್ನ ಕಂಡು ಶರಣ ಬಸವೇಶ್ವರರು, ನೀವು ಯಾರೂ ಅಳಾಕ್ ಹೋಗ್ಬಾರ್ದು, ಸತ್ತವರಿಗಾಗಿ ಅಳುವರು ನೀವು, ಇಳೆಯೊಳಗೆ ಹೊತ್ತು ನೀವು ಮತ್ತೆ ಉಳುವಿರೇ. ಶಿವನಪ್ಪಣೆಯಾದ ಮೇಲೆ ಹೋಗುವುದೆಲ್ಲರ ಬಣೆ, ಹೋಗುವುದು ಎಲ್ಲರ ಹೊಣೆ. ಇದು ಲೋಕದ ನೇಮ, ಲೋಕದ ನೇಮ, ಲೋಕದ ನೇಮ, ಲೋಕದ ನೇಮ, ಲೋಕದ ನೇಮ. ಸತ್ತವರಿಗಾಗಿ
ಆಗಿ ಅಳುವರು ನೀವು ಇಳೆಯೊಳಗೆ ಹೊತ್ತು ಮತ್ತೆ ಉಳಿಯುವರಿ ಅಂತಾರೆ ಶರಣರು. ಯಾಕೆ ಅಳ್ತೀರಪ್ಪ? ಯಾರ್ಯಾರಿಗೆ ಭಗವಂತ ಕರೀತಾನ ಅವ್ರು ಹೋಗಲೇಬೇಕಾಗ್ತದೆ. ಆಯೇಕ ಜಬ್ಬರೇ ಬುಲಾವ ಹರೇಕ ಚೋಡಕೆ ಸಬ್ ಕುಚ್ ಜಾನಾ ಪಡೇಗಾ. ಯೋಗಿ भी जाएगा, जोगी भी जाएगा, ಗುರು भी जाएगा, ಶಿಷ್ಯ भी जाएगा ಅವ್ರ ಛೇಲ. ಪರಮಾತ್ಮನ ಅಪ್ಪಣೆ ಆಯಿತು ಅಂದ್ರೆ ಇವ ಗುರು, ಇವ ಜಂಗಮ, ಇವ ಶರಣ, ಇವ ಮಹಾತ್ಮ ಅಂತಕ್ಕಂಥ ಭೇದ ಭಾವಿಲ್ಲಪ್ಪ. ಅವನ ಅಪ್ಪಣೆ ಆಗ್ಯದಂದ್ರೆ ನಾವೆಲ್ಲರೂ ಹೋಗಲೇಬೇಕಾಗ್ತದ. ಯಾರೂ ಕಣ್ಣೀರು ಹಾಕಕ್ ಹೋಗ್ಬೇಡ್ರಿ, ಆಯಿಯ ಕ್ರಿಯೆ ಸಮಾಧಿಯನ್ನು ಮುಗಿಸ್ರಿ ಅಂತ ಶರಣರು ಅಪ್ಪಣೆ ಕೊಡ್ತಾರ. ಅದೇ ಅರಳಗುಂಡಿಗೆಯಲ್ಲಿ ಮಹಾದೇವಮ್ಮನವರದು ಮತ್ತು ಗುರುಲಿಂಗ ಜಂಗಮರ ಆ ಸುತ ಸತಿ ಈರುವರ ಕ್ರಿಯಾ ಸಮಾಧಿ ಒಂದೇ ಗುಹೆಯಲ್ಲಿ ಅಂದ್ರೆ ಅಲ್ಲಿ ಕ್ರಿಯಾ ಸಮಾಧಿ ಪೂರ್ಣಗೊಳ್ಳುತ್ತದೆ. ಆಗ ಎಲ್ಲಾ ಭಕ್ತಾದಿಗಳು ಬಂದು ಶರಣರ ಶ್ರೀಪಾದಕ್ಕೆ ನಮಸ್ಕರಿಸಿ ಅವರೆಲ್ಲರೂ ಹೇಳುತ್ತಾರೆ, ಯಪ್ಪ ಅಮ್ಮನವರು ಆಯಿಯವರು ತೀರಿಕೊಂಡ ಮೇಲೆ ನೀವು ದುಃಖಿತರಾಗಿರಬೇಡ್ರಿ. ಯಾರು ಏದೊಳಗ ಉಳಿಯೋರದಾರಪ್ಪ, ಭಗವಂತನ ಅಪ್ಪಣೆಯಾಗ್ಯದ. ಆದ್ದರಿಂದ ನಾವು ನಾಳೆ ಬೆಳಗಾಗುವುದರೊಳಗಾಗಿ ಅರಳಗುಂಡಿಗೆಯನ್ನು ತೊರೆದು ಮಹಾಮಹಿಮನಾಗಿರುವಂತ ಅಪ್ಪ ಬಸವಣ್ಣನ ಪುಣ್ಯ ಕ್ಷೇತ್ರ ಅದು ಕಲ್ಯಾಣಕ್ಕೆ ನಮ್ಮ ಪ್ರಯಾಣದ ಅಂದ್ರಂತ ಶರಣರು ಬೆಳಗಾಗುವುದರೊಳಗೆ. ಅಂದಾಗ ಇಡೀ ಅರಳಗುಂಡಿಗೆಯ ಜನ ಎಲ್ಲ ದುಃಖಿತರಾಗ್ತಾರಪ್ಪ. ತಾಯಿ ಅಮ್ಮನನ್ನ ಕಳೆದುಕೊಂಡೇ ನಾವು ಬಹಳ ದುಃಖಿತರಾಗಿದ್ದೇವೆ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವದಕ್ಕಿಲ್ಲ. ಈಹುದೆಂದೊಡೆ ಬಿರಿದು ಸಾಹಸಿಗಳೆನಿಪ, ರಾಮ ನಳ ಪಾಂಡವರು ನೋಯಲೇಕೆ ಅಂತ ನಿಜಗುಂಡ್ರು. ಯಾಕಂದ್ರೆ ದುಃಖ ಬಂದದ ಅಂತ ತಿಳಿದು ಅಳ್ಕೋಂತ ಕೂಡಬಾರ್ದಂತ. ಯಾಕೆ ನಮಗೆ ಕಷ್ಟ ಬಂತು, ಹಿಂಗೆ ಯಾಕಾಯ್ತು ಅಂತ ಚಿಂತೆ ಮಾಡಬಾರ್ದಂತ ಭಗವಂತನ ಚಿಂತನ ಮಾಡಬೇಕು ಅಂತಾರೆ ಶರಣರು. ಮಡದಿ ಮಕ್ಕಳು ಲಿಂಗದೊಳಗೆ ಲಿಂಗೈಕ್ಯವಾದರೂ ಶರಣಬಸವೇಶ್ವರರು ಮಡದಿ ಮಕ್ಕಳಿಗಾಗಿ ಚಿಂತೆ ಮಾಡಕ್ ಹೋಗಲಿಲ್ಲ, ಜಗತ್ತುದ್ಧಾರದ ಚಿಂತನ ಮಾಡಿದರು ಅಂತ ಈ ಸಮಾಜದ ಚಿಂತನ ಮಾಡಿದರು. ಭಕ್ತ ಹಿತವನ್ನ ವಹಿಸಿದರು ಶರಣಬಸವೇಶ್ವರರು. ಅದಕ್ಕೆ ಅವರಿಗೆ ಕುಟುಂಬಿ ಎನ್ನುವುದಿಲ್ಲ, ವಿಶ್ವ ಕುಟುಂಬಿ ಆಗ್ತಾರೆ ಶರಣಬಸವೇಶ್ವರರು. ಅಂದ್ರೆ ಜಗತ್ತೇ ತನ್ನ ಮನೆ, ಜಗದೊಳಗಿರುವಂತ ಜನಗಳೇ ತನ್ನ ಮಕ್ಕಳು, ಬಂಧು ಬಳಗ ಹೀಗೆ ತಿಳಿದುಕೊಂಡು ಶರಣಬಸವೇಶ್ವರರು ಅರಳಗುಂಡಿಗೆಯನ್ನು ನಾವು ಬಿಡುತ್ತೀವಿ ಅಂತ ತಿಳಿದು ಯಾವಾಗ ಭಕ್ತ ಸಮೂಹಕ್ಕೆ ಹೇಳಿದಾಗ ಇಡೀ ಅರಳಗುಂಡಿಗೆಯ ಜನ ಎಲ್ಲರೂ ಕಣ್ಣೀರು ಸುರಿಸ್ತಾ ಇದ್ದಾರೆ. ಶರಣ ತಾಯಿ ಮಹಾದೇವಮ್ಮನವರನ್ನ ಕಳೆದುಕೊಂಡೇ ನಾವು ದುಃಖಿತರಾಗಿದ್ದೇವೆ. ಆ ದುಃಖನೇ ಸಹಿಸಿಕೊಳ್ಳಕ್ಕಾಗುವಲ್ದು. ಮತ್ತು ನೀವು ಕೂಡ ಅರಳಗುಂಡಿಗೆಯನ್ನು ಬಿಟ್ಟು ಹೊರಡುತ್ತೀವಿ ಅಂದ ಮೇಲೆ ಗಾಯದ ಮ್ಯಾಲ ಬರಿ ಎಳೆದಂಗ ಆಗ್ತದೆ. ಶರಣ, ನೀ ಅರಳಗುಂಡಿಗೆ ಬಿಟ್ಟು ಹೋಗಬಾರದು ಅಂತ ಎಲ್ಲ ಭಕ್ತ ಸಮೂಹ ಶರಣರ ಪಾದಕ್ಕ ಕಣ್ಣೀರು ಸುರಿಸಿ ಶರಣರ ಪಾದದ ಮೇಲೆ ಕಣ್ಣೀರವನ್ನ ಸುರಿದು ಅವರ ಪಾದ ತೊಳೆಯುವುದರಿಂದ ಹೇಳ್ತಾರ, ನೀವು ಅರಳಗುಂಡಿಗೆ ಬಿಟ್ಟು ಹೋಗಬೇಡ್ರಿ. ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಹಾಲಿನ ಬಟ್ಟಲವನ್ನು ತೆಗೆದುಕೊಂಡು ಬಂದರ ಶರಣಬಸವೇಶ್ವರರು ಆ ಮಕ್ಕಳಿಗೆ ಬಟ್ಟಲು ತುಂಬ ಹಾಲು ಕುಡಿಸಿದ ದಾಸೋಹ ಮೂರ್ತಿ ನೀನು. ದನ ಕರಗಳೆಲ್ಲವೂ ಕೂಡ ಶರಣರು ಅರಳಗುಂಡಿಗೆಯನ್ನು ಬಿಡುವಾಗ ಆಕಳಗಳೆಲ್ಲವೂ ಓಡಿ ಬಂದು ಅಂಬಾ ಅಂತ ತಿಳಿದು ಅಡ್ಡು ನಿಲ್ಲಾಕತ್ತಾವ. ಇದು ಶಿವನಪ್ಪಣೆ ಆಗ್ಯದಪ್ಪ. ಯಾರು ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ದಾಸೋಹ ನಡೀತದ, ಎಲ್ಲಿ ಜಂಗಮ ಗಣಾರಾಧನೆ ನಡೀತದ, ಎಲ್ಲಿ ಪುಣ್ಯ ಪರೋಪಕಾರಗಳು ನಡೀತಾವ, ಅಲ್ಲಿ ನಾವು ಯಾವಾಗಲೂ ಇರ್ತೀವಿ ಅಂತ ತಿಳಿದು ಶರಣಬಸವೇಶ್ವರರ ಮುಂದೆ ಇಟ್ಟ ಹೆಜ್ಜೆ ನಾವು ಹಿಂದಿಡುವುದಿಲ್ಲ. ಇದು ಪರಮಾತ್ಮನ ಸತ್ಯ ಸಂಕಲ್ಪದ. ನೀವ್ಯಾರೂ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ತಿಳಿದು ಆಶೀರ್ವಾದವನ್ನ ಮಾಡಿ ಶರಣಬಸವೇಶ್ವರರು ಅಗಸಿಯನ್ನ ಹಿಂಗ ದಾಡ್ತಿರ್ತಾರ. ಕಡುಕೋಳದ ಮಡಿವಾಳಪ್ಪನವರು ಬರ್ತಾರೆ, ತೆಲುಗು ಒಳಗಾಗಿರ್ತಾರೆ. ಶರಣರು ಹೊಂಟಾರ ಅರಳಗುಂಡಿಗೆಯನ್ನು ಬಿಟ್ಟು ಅಂದ ಕೂಡ್ಲೆಯಪ್ಪ ಶರಣ ತಾವು ಎಲ್ಲಿಗೆ ಪ್ರಯಾಣ ಅಂತ ತಿಳಿದು ಕೇಳುವಾಗ ಮಡಿವಾಳಪ್ಪನವರು, ಇಲ್ರಿಪ್ಪ ಹಿಂಗ ಭಗವಂತನ ಅಪ್ಪಣೆ ಆಗ್ಯದ, ಆದ್ದರಿಂದ ನಾವು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎನ್ನುವಂತೆ ವಿಶ್ವ ಕುಟುಂಬಿಯಾಗಿ ನಾವು ಹೊರಟೀವಿ. ಮಡಿವಾಳಪ್ಪನವರೇ, ನಿಮಗೆಲ್ಲ ಭಗವಂತನ ಆಶೀರ್ವಾದದ.
ಗುರು ಮಹಾಂತನ ಆಶೀರ್ವಾದದ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ಊರ ನೀರ ಏರದ ಅಲ್ಲಿ ನಿಮ್ಮ ಮಠ ಮಾಡ್ರಿ ಒಳ್ಳೇದಾಗಲಿ ಅಂದ್ರಂತ ಶರಣ ಬಸವೇಶ್ವರ. ಅವ್ರ ಊರು ಬಿಡುವಾಗ ಏನಂತಾರ, ಊರಿರಬೇಕು, ನೀರಿರಬೇಕು, ಅಲ್ಲಿ ಏರಿರಬೇಕು ಅಂತ ತಿಳಿದು ಹೇಳ್ತಾರೆ. ಅಲ್ಲಿ ನಿಮ್ಮ ಮಠ ಮಾಡ್ರಿ ಒಳ್ಳೇದಾಗ್ತದ ಅಂದ್ರು. ಅನ್ನುವಾಗೆಪ್ಪ ಊರ ನೀರ ಏರ ಇದ್ದಂತ ಈ ಭಾಗದೊಳಗ ಆ ನೆಲ ಎಲ್ಲದ ಅಂತ ಹಿಂಗ ಮಡಿವಾಳಪ್ಪನವರು ಜ್ಞಾನ ದೃಷ್ಟಿಯಿಂದ ನೋಡಿದರ ಅದು ಸುಕ್ಷೇತ್ರ ಕಡಕೋಳ ಅವರಿಗೆ ಕಣ್ಣಿಗೆ ಹೊಳಿತಾ ಇದೆ. ಅಂದ್ರೆ ಕಡಕೋಳ ಯಾಕೆ ಅಂದ್ರೆ ಅಲ್ಲಿ ಊರದ ನೀರದ ಏರದ, ಅಲ್ಲಿ ದೊಡ್ಡ ಹಳ್ಳ. ನೀನು ಹೇಳಿದ್ರಲ್ಲಪ್ಪೋರು ಕಡಕೋಳ ಮುತ್ತಿಯವ್ರು. ಯಾಕಂದ್ರೆ ಆ ವಿಚಾರವನ್ನು ಮಡಿವಾಳಪ್ಪನವರಿಗೆ ವಿಚಾರವನ್ನು ತಿಳಿಸಿ ಇನ್ನು ಶರಣಬಸವೇಶ್ವರರು ಅರಳಗುಂಡಿಗೆಯ ಅಗಸಿಯನ್ನು ದಾಟುವಂತ ಪ್ರಸಂಗ. ಹಿರೇಗೌಡರ ಮನೆತನದ ದೋಳಮ್ಮ ಗೌಡತಿ ಅಂತ ಪರಮ ಭಕ್ತೆ, ಶರಣರ ಸೇವೆಯನ್ನು ಮಾಡಿರುವಂತ ಆ ಸದ್ಗ್ರಹಿಣಿ 12 ವರ್ಷ 24 ವರ್ಷ ಆಗಿತ್ತಂತ ತಾಯಿಗೆ ಮಕ್ಕಳೇ ಆಗಿದ್ದಿಲ್ಲ. ದಾಸೋದ ಆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತ ಗೌಡತಿ ಮನೆಯೊಳಗಿದ್ದಳು, ರೊಟ್ಟಿ ಮಾಡ್ತಿದ್ದಳು. ಶರಣರು ಅರಳಗುಂಡಿಗೆಯನ್ನು ಬಿಟ್ಟು ಹೊರಟಾರ ಅನ್ನುವಂಥ ಸುದ್ದಿ ಗೌಡತಿಗೆ ಮುಟ್ಟುತ್ತದೆ. ಆ ರೊಟ್ಟಿ ಮಾಡೋದು ಬಿಟ್ಟು ಹಿಟ್ಟಿನ ಕೈಲೇನೆ ಓಡಿ ಬರ್ತಾಳಂತ. ದೋಳಮ್ಮ ಗೌಡತಿ ಬಂದು ಶರಣರ ಪಾದಕ್ಕೆ ನಮಸ್ಕಾರ ಮಾಡಿ, ಪಾ ಶರಣ, ಅರಳಗುಂಡಿಗೆ ಬಿಟ್ಟು ಹೊರಟಿಯ ನನ್ನಪ್ಪ ಅಂತ ತಿಳಿದು ಕೇಳುವಾಗ ತಾಯಿ ದೋಳಮ್ಮ ಗೌಡತಿ ಚಿಂತೆ ಮಾಡಕ್ ಹೋಗ್ಬೇಡವಾ, ಕಣ್ಣೀರು ಸುರಿಸ್ಬೇಡ ಅಂತ ತಿಳಿದು ಆ ದೋಳಮ್ಮ ಗೌಡತಿಯ ಕಣ್ಣೀರನ್ನು ವರ್ಷಿ, ತಾಯಿ ನೀ ಹೇಳಾಕ್ ಹೋಗ್ಬೇಡ ಅಂದ್ರಂತ. ಆಗ ದೋಳಮ್ಮ ಗೌಡತಿ ಅಂತಾಳ, ಶರಣ ಬಾಯಿ ತುಂಬ ನನಗ ತಾಯಿ ಅಂತ ಕರಿತಾ ಇದೆಯಲ್ಲಪ್ಪ, ನಾ ತಾಯಿ ಆಗಬಲ್ಲೆನೇನು ಶರಣ ಅಂತ ಕೇಳಿದಳು ದೋಳಮ್ಮ ಗೌಡತಿ. ನನಗ ಮಕ್ಕಳೇ ಆಗಿಲ್ಲ ಹೇಳುವಾಗ ಶರಣಬಸವೇಶ್ವರರು ವರದ ಹಸ್ತವನ್ನಿಟ್ಟು ಹೇಳಿದ್ರಂತ, ತಾಯಿ ನಿನ್ನ ಗರ್ಭಾಂಬುದಿಯೊಳಗ 2 ಅವಳಿ ಜವಳಿ ಮಕ್ಕಳು ಹುಟ್ಟುತ್ತವ. ಮೊದಲಿಗೆ ಹುಟ್ಟಿರುವಂತ ಮಗ ಲೋಕೋದ್ಧಾರದ ಶರಣನಾಗಿ ಬೆಳಗ್ತಾನ, 2ನೇ ಮಗ ನಿನ್ನ ವಂಶದ ಕುಡಿ ಹಾಕ್ತಾನ ತಾಯಿ ಅಂತ ದೋಳಮ್ಮ ಗೌಡತಿಗೆ ಶರಣರು ಉಡಿ ತುಂಬ್ಯಾರ. ಉತ್ತತ್ತಿ ಆಶೀರ್ವಾದ ಫಲಪುಷ್ಪಾದಿಗಳನ್ನು ಉಡಿಯೊಳಗಿಟ್ಟಾರ. ನಾವು ಬರ್ತೀವಿ ತಾಯಿ ಅಂತ ಇಡೀ ಅರಳಗುಂಡಿಗೆಯ ಪುರಕ್ಕೆ ಶರಣಬಸವೇಶ್ವರರು ವರದ ಹಸ್ತವನ್ನಿಟ್ಟು ಆಶೀರ್ವಾದವನ್ನ ಮಾಡಿ ಅರಳಗುಂಡಿಗೆಯ ಪುರವನ್ನ ಅವರು ತೊರಿತಾ ಇದ್ದಾರೆ. ಯಾಕಂದ್ರೆ ಜ್ಞಾನಿಗಳು ಒಂದು ಮಾತು ಹೇಳ್ತಾರೆ, ಏನು ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಈ ನಮ್ಮ ಅರಳಗುಂಡಿಗೆಯ ಪುಣ್ಯವನ್ನ ಶರಣರ ಪಾದದೊಂದಿಗೆ ಹೋಗ್ತಾ ಇದೆ ಎನ್ನುವಂತ ಜನ ಕಣ್ಣೀರು ಹಾಕ್ತಾರೆ. ಆದ್ರೆ ಅರಳಗುಂಡಿಗೆಯನ್ನು ಬಿಟ್ಟು ಹೊರಡುವಾಗ ಶರಣಬಸವೇಶ್ವರಂತಾರ, ಉರಿಯುವಂತ ನಂದಾದೀಪ ಅಂದ್ರೆ ನನ್ನ ತಾಯಿ ಮಡಿಯಮ್ಮ ತಾಯಿ ಮಾಸಿನ ಮಗಿಯ ಮೇಲೆ ಹಚ್ಚಿರುವಂತ ನಂದಾದೀಪ ಎಲ್ಲಿವರೆಗೂ ಉರಿತದ ಅಲ್ಲಿವರೆಗೂ ನಾವು ಅರಳಗುಂಡಿಗೆಯೊಳಗೆ ಯಾವಾಗಲೂ ಇರ್ತೀವಿ ಅಂತಕ್ಕಂಥ ಅಭಯದ ಹಸ್ತವನ್ನಿಟ್ಟು ಆಶೀರ್ವಾದವನ್ನ ಮಾಡಿ ಶರಣಬಸವೇಶ್ವರರು ಅರಳಗುಂಡಿಗೆಯನ್ನ ಅವರು ತೊರೆದು ಸಂಚಾರ ಮಾಡುತ್ತಾ ಹೊರಡುತ್ತಾರೆ. ಯಾಕಂದ್ರೆ ಹಿರೇಗೌಡರ ಮನೆತನದ ತಾಯಿ ದೋಳಮ್ಮ ಗೌಡತಿಗೆ ಏನ ಆಶೀರ್ವಾದ ಮಾಡ್ಯಾರ, ಆ ತಾಯಿಯ ಗರ್ಭಾಂಬುದಿಯಿಂದ 2 ಗಂಡು ಮಕ್ಕಳು ಹುಡ್ತಾವ. ಮೊದಲಿಗೆ ಹುಟ್ಟಿರ್ತಕ್ಕಂಥ ಮಗುವೆ ಆತನ ಹೆಸರು ಬಲವಂತ ಶರಣ ಅಂತ ಹೆಸರಿಡುತ್ತಾರೆ. ಅವರೇ ಲೋಕ ಸಂಚಾರವನ್ನ ಮಾಡುತ್ತಾ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನೊಳಗೆ ಒಂದು ಊರು ಬರುತ್ತದೆ ನಗನೂರ ಅಂತೇಳು. ಆ ನಗನೂರಿನಲ್ಲಿ ಅವರು ತಪಗೈದು ಬಂದ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯವನ್ನು ಕಳೆದು ಎನ್ನ ಗುರು ಶರಣಬಸವೇಶ ಅಂತೇಳಿದು ನಾಮ ಆ ಶರಣರ ಸ್ತೋತ್ರವನ್ನು ಮಾಡಿ ಮುಂದೆ ಅವರು ಲಿಂಗೈಕ್ಯ ಆಗುವಾಗ ಬಲವಂತ ಶರಣರ ಜಾತ್ರೆ ಮಾಡ್ತೀವಿ ಅಂತ ಆ ನಗನೂರದ ಭಕ್ತರು ಹೇಳಿದರೆ, ಬಲವಂತ ಶರಣರು ಜೀವಂತ ಸಮಾಧಿ, ಅದು ನಿರ್ವಿಕಲ್ಪ ಸಮಾಧಿ. ಅವ್ರು ಹೇಳಿದ್ರಂತ, ಮುಂದೆ ಏನಾದ್ರೂ ಜಾತ್ರೆ ಮಾಡೋದಿದ್ರೆ ಬಲವಂತ ಶರಣರ ಜಾತ್ರೆ ಅಂತ ನನ್ನ ಜಾತ್ರೆ ಮಾಡಕ್ ಹೋಗ್ಬೇಡ್ರಿ, ಎನ್ನ ಗುರುವಾಗಿರುವಂತ ಮಹಾದಾಸೋಯಿ ಶರಣಬಸವೇಶ್ವರರ ಜಾತ್ರೆ ಆಗಲಿ ಅಂತ ತಿಳಿದು ಅವರ ಅಭಯದ ಹಸ್ತವನ್ನಿಟ್ಟು ನಗನೂರೊಳಗ ಲಿಂಗದೊಳಗ ಬೆರಿತಾ ಇದ್ದಾರೆ. ಯಾಕೆ ಅಂದ್ರೆ ನಗನೂರೊಳಗಿರ್ತಕ್ಕಂಥ ಬಲವಂತ ಶರಣರ ಆ ಒಂದು ಕ್ರಿಯಾ ಗದ್ದಿಗೆ, ಯಾಕಂದ್ರೆ ಅರಳಗುಂಡಿಗೆಯ ಹಿರೇಗೌಡರ ಮನೆತನದ ಆ ವಂಶದ ಕುಡಿ ಎನ್ನುವಂಥದನ್ನ ಪುರಾಣದೊಳಗೆ ನಾವು ಕೇಳ್ತಾ ಬರ್ತಾ ಇದ್ದೇವಲ್ಲ. ಹಂಗ ಶರಣಬಸವೇಶ್ವರರು ಅರಳಗುಂಡಿಗೆಯನ್ನು ತೊರೆದು ಲೋಕ ಸಂಚಾರವನ್ನು ಮಾಡುತ್ತಾ ಅವರು ಎಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಂತಂದ್ರೆ ಅರಳಗುಂಡಿಗೆಯಿಂದ ನಡ್ಕೋಂತ ಪಾದಚಾರಿಯಾಗಿ ಅವರ ಹಿಂದ ಪರಮ ಶಿಷ್ಯನಾಗಿರುವಂತ ರಾಮೋಜಿ ದಾದ ಅನ್ನುವಂತ ಭಕ್ತ ಮೋರಟಿಗೆಯ ಹಿಂದ ಶರಣರ ಸೇವೆಗಾಗಿ ಶರಣರ ಹಿಂದ ಹಿಂಭಾಗದೊಳಗ
ಬೆನ್ನತ್ತಿ ಬರುತ್ತಾ ಇದ್ದಾನೆ. ಅವರು ಲೋಕ ಸಂಚಾರವನ್ನು ಮಾಡುತ್ತಾ ಎಲ್ಲಿಗೆ ಬರುತ್ತಾರೆ ಅಂತಂದ್ರೆ ಜೇವರಿಗೆ ತಾಲೂಕಿನೊಳಗೆ ಬರತಕ್ಕಂತ ಒಂದು ಊರದ ನ್ಯಾವನೂರ ಸವಳಳ್ಳ ಅಂತೇಳು. ನ್ಯಾವನೂರ ಸವಳಹಳ್ಳಕ್ಕ ಶರಣಬಸವೇಶ್ವರರು ಅಲ್ಲಿ ಬರುತ್ತಾರ. ಅಲ್ಲಿ ಏನು ನಡೀತದೆ ಎನ್ನುವಂಥದನ್ನ ಪುರಾಣದ ನುಡಿಗಳನ್ನ ಓದುವುದರೊಂದಿಗೆ ನಾವು ಕೇಳೋಣ. ಇಂತೆರಡು ದಿನಗಳ ಕಳೆಯುತ್ತೆ ಶರಣ ಬಸವಂ ಬಂದನು ನ್ಯಾವನೂರ ಹಳ್ಳದಿ, ಸಂತೆಯವರೊಡಗೂಡಿ ಮಾಡಿದನು ಶಿವನ ಶಿವರಾತ್ರಿ, ಮಾಡಿದನು ಶಿವನ ಶಿವರಾತ್ರಿ, ಜಾಗರಣೆಯ ಮಾಡುವರೋ ಶರಣ ಬಸವೇಶ ತಪಗೈದ ಪುರವಿಧಂ, ಶರಣ ಬಸವೇಶ ತಪಗೈದ ಪುರವಿದಂ, ತಪಗೈದ ಪುರವಿದಂ. ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ. ಶರಣಬಸವೇಶ್ವರರು ಅರಳಗುಂಡಿಗೆಯನ್ನು ತೊರೆದು ಅವತ್ತು ಶಿವರಾತ್ರಿ ಶಿವಯೋಗದಂದೇ ಅವರ ಅರಳಗುಂಡಿಗೆಯನ್ನು ಬಿಡುತ್ತಾರೆ. ಪಾದಚಾರಿಯಾಗಿ ಸಂಚಾರ ಮಾಡುತ್ತಾ ಎಲ್ಲಿಗೆ ಬರುತ್ತಾರೆ ಅಂದ್ರೆ ನ್ಯಾವನೂರಿಗೆ ಬರುವುದಕ್ಕ ಹೊತ್ತು ಮುಳುಗುತ್ತದೆ. ನ್ಯಾವನೂರೊಳಗೊಂದು ಸವಳಳ್ಳ ಅಂತೇಳದ ಹಳ್ಳದ, ಅಲ್ಲಿ ನೀರು. ಸಂತೆಯವರೆಲ್ಲ ತಮ್ಮ ಸಂತೆಯನ್ನು ಮುಗಿಸ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೊತ್ತು ಮುಳುಗಿಯಾದ ಉಟ್ಟ ದೋತರಂಗಿ ಮೇಲೆ ಅರಳಗುಂಡಿಗೆಯನ್ನು ಬಿಟ್ಟು ಹೊರಟಂತ ಶರಣರು ಶಿವರಾತ್ರಿ ಶಿವಯೋಗದ ಇಲ್ಲೇ ನಾವು ಹಳ್ಳದೊಳಗ ಸ್ನಾನವನ್ನು ಮಾಡಿ ಶಿವಯೋಗ ಮಾಡೋಣ ಅಂತ ತಿಳಿದು ಹಿಂಗೆ ಕುಳಿತುಕೊಂಡಾರ. ಪೂಜೆಗೆ ಯಾವ ವಸ್ತುಗಳೇ ಇಲ್ಲ. ಎಲ್ಲಿ ನ್ಯಾವನೂರು ಹಳ್ಳದೊಳಗ ಪೂಜೆ ಮಾಡಬೇಕಾದ್ರ ಮನುಷ್ಯನೊಳಗ ಭಗವಂತನನ್ನ ಸ್ಮರಣೆ ಮಾಡಿದರಂತ. ನೋಡ್ರಿ ಹೆಂಗದ. ಅದಕ್ಕ ಭಗವಂತನನ್ನು ಸ್ಮರಿಸ್ಬೇಕು. ಆ ಭಗವಂತನನ್ನ ಚಿಂತನ ಮಾಡ್ತಾರ ಅವರು, ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಯಾಕಂದ್ರೆ ಬೆಳಗಿನಿಂದ ಸಾಯಂಕಾಲದವರೆಗೂ ಉಪವಾಸವನ್ನಿದ್ದು ಶಿವಯೋಗವನ್ನು ಮಾಡಿರ್ತಕ್ಕಂಥ ಶರಣರು ಸ್ನಾನ ಮಾಡಿ ಕುಳಿತುಕೊಂಡಾರ ಉಪವಾಸ. ಇನ್ನು ಏನೂ ಇಲ್ಲ, ಹೆಂಗ ಮಾಡಬೇಕು ಶಿವನೇ ಅಂತ ತಿಳಿದು ಪೂಜೆದ ಯಾವ ವಸ್ತುಗಳು ಇಲ್ಲ. ಆ ಭಗವಂತನ ಸ್ತೋತ್ರವನ್ನ ಭಗವಂತನ ನಾಮಸ್ಮರಣೆ ಮಾಡ್ತಾರೆ. ಮಾಡುವಾಗ ಜಗದೊಡೆಯನಾಗಿರುವಂತ ಪರಮಾತ್ಮ, ಅದಕ್ಕ ಹೇಳಿದ್ರಲ್ಲ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಏನಂತ, ಅನನ್ಯ ಚಿಂತಾಯಂತು ಮಾಂ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಜಗತ್ತಿನೊಳಗ ಅನನ್ಯ ಭಕ್ತಿಯಿಂದ ಯಾರು ನನ್ನನ್ನು ಚಿಂತನೆ ಮಾಡ್ತಾರ, ಚಿಂತೆ ಮಾಡ್ತಾರ, ನನ್ನನ್ನು ಸ್ಮರಿಸ್ತಾರ, ಅವ್ರ ಚಿಂತೆ ನಾ ಮಾಡ್ತೀನಿ, ಇದ್ರೊಳಗೆ ಮುಲಾಜಿ ಇಲ್ಲ ಅಂತನಂತ ಭಗವಂತ. ಯಾವಾಗ ಶರಣರು ಕಣ್ಣು ಮುಚ್ಚಿ ಏ ಭಗವಂತ ನೀ ಹೆಂಗ ನಡೆಸು ಅಂತ ತಿಳಿದು ಭಗವಂತನ ಮ್ಯಾಲ ಬಾರ್ ಹಾಕಿ ಕೂತ್ರ ಜಗದೊಡೆಯನಾಗಿರುವಂತ ಪರಮಾತ್ಮ ಹಣೆಯ ಮೇಲೆ ತ್ರಿಪುಂಡ ಭಸ್ಮ, ಕೊರಳು ಲಿಂಗ ರುದ್ರಾಕ್ಷಿ, ಕಾವಿಯ ಅಂಗಿಯನ್ನು ತೊಟ್ಟು ಒಂದು ಎತ್ತಿನ ಮ್ಯಾಲ ಏರಿ ಸಾಕ್ಷಾತ್ ಗಂಗಾಧರನಾಗಿ ಸವಳಳ್ಳದೊಳಗೆ ಬಂದು, ಶರಣ ನಿಮ್ಮ ಶಿವಪೂಜೆಗೆ ಏನೇನು ಬೇಕು ಈ ವಸ್ತುಗಳನ್ನು ತಗೋ, ಇದು ಬೆಳ್ಳಿಯ ಪ್ರಸಾದ ಬಟ್ಟಲದ, ಇದನ್ನು ತಗೊಂಡು ನಿನಗೇನು ಬೇಕು ಮನುಷ್ಯನೊಳಗೆ ಇಷ್ಟಾರ್ಥವನ್ನು ಬೇಡಿಕೋ, ನಿನಗೆಲ್ಲ ಈ ಪ್ರಸಾದ ಬಟ್ಟಲು ಕೊಡುತ್ತದ ಅಂತ ತಿಳಿದು ಹಿಂಗ ಪ್ರಸಾದ ಬಟ್ಟಲ ಪರುಷ ಬಟ್ಟಲ ಅವರು ಮುಂದಿಟ್ಟ ಮಾಯವಾದನಂತ ದೇವರು. ಬಂದ ಚರವರ್ಯ ಜಂಗಮ ಮೂರ್ತಿ ಯಾರು ಅಂತ ಶರಣರ ಅರಿವಿಗೆ ಗೊತ್ತಾಗ್ತದ. ಇವ ಮತ್ತಾರು ಅಲ್ಲ, ಜಗದೊಡೆಯನಾಗಿರುವಂತ ಪರಮಾತ್ಮನೇ ಈ ಪರಸು ಬಟ್ಟಲವನ್ನು ಕೊಟ್ಟು ಹೋಗ್ಯಾನ ಅಂತ. ಬೆಳ್ಳಿಯ ಪರಸು ಬಟ್ಟಲ ಅದನ್ನು ಮುಂದಿಟ್ಟುಕೊಂಡು ಸಂಕಲ್ಪ ಮಾಡಿದರೆ ಸಾಕು, ನಮಗೇನು ಬೇಕು ಅದು ದೊರೀತದಂತ. ಅಂತ ಪರಸು ಬಟ್ಟಲವನ್ನ ಜಗದೊಡೆಯನಾಗಿರುವಂತ ಪರಮಾತ್ಮ ಶರಣರಿಗೆ ಕೊಟ್ಟದ್ದು ಅದು ಎಲ್ಲಿ ಅಂದ್ರೆ ನ್ಯಾವನೂರ ಸವಳಹಳ್ಳದಲ್ಲಿ ಅಂತ ಕವಿಗಳು ಬಹಳ ಚೆನ್ನಾಗಿ ಬರೀತಾ ಇದ್ದಾರೆ. ಅದಕ್ಕೆ ಜಾತ್ರೆಯೊಳಗ ಶರಣಬಸಪ್ಪ ಅಪ್ಪ ಅವರು, ಯಾಕಂದ್ರೆ ಆ ಪರುಸು ಬಟ್ಟಲದ ದರ್ಶನವನ್ನು ನಿಮಗೆಲ್ಲ ಕೊಡ್ತಾರೆ. ನೀವು ನೋಡಿರಲ್ಲ, ಜಾತ್ರೆಗೆ ಹೋದವ್ರಿಗೆ ಗೊತ್ತದ. ಅವ್ರು ಬಂದು ಹಿಂಗೆ ನಿಂತ ಆ ಪ್ರಸಾದ ತಟ್ಟೆಯನ್ನು ತೋರಿಸಿದ ಮೇಲೆ ಎಲ್ಲರೂ ಅದಕ್ಕೆ ವರ್ಷನೂ ನಮಸ್ಕಾರ ಮಾಡ್ತಾರೆ. ಅದು
ಶರಣರ ಆ ಕಲಬುರಗಿಯ ಶರಣ ಸಂಸ್ಥಾನದೊಳಗ ಇಂದಿಗೂ ಕೂಡ ಅದ. ಯಾಕಂದ್ರೆ ಅದು ಪೂಜೆ ಮಾಡ್ತಾರೆ, ಅದು ಎಲ್ಲಿ ಇರ್ತದ ಅದು ಬೇಡಿದ ಇಷ್ಟಾರ್ಥವನ್ನ ಕೊಡುತ್ತದೆ, ಅದರ ಕೆಲಸ ಅದು. ಯಾಕಂದ್ರೆ ಚಿಂತಿಸಿದ್ದು ಕೊಡುವುದು ಚಿಂತಾಮಣಿ, ಕಾಮಿಸಿದ್ದು ಕೊಡುವುದು ಕಾಮಧೇನು, ಕಲ್ಪಿಸಿದ್ದು ಕೊಡುವುದು ಕಲ್ಪವೃಕ್ಷ. ನೀನು ಬೇಡಿದ ಇಷ್ಟಾರ್ಥವನ್ನು ಕೊಡುವುದು ಅದು ಪರುಸು ಬಟ್ಟಲ. ಆದ್ದರಿಂದ ಅದು ಶರಣರಿಗೆ ಭಗವಂತ ದಯಪಾಲಿಸ್ತಾನೆ. ಇಷ್ಟಾದ ಮೇಲೆ ಅವರು ಸ್ನಾನ, ಪೂಜೆ, ಪ್ರಸಾದ, ಶಿವಯೋಗ ಬಿಡುತ್ತಾರೆ. ಬೇಡಿದ ಫಲಪುಷ್ಪಾದಿಗಳು ಎಲ್ಲವೂ ದೊರೀತಾವೆ. ಅಲ್ಲಿ ರಾತ್ರಿ ಭಜನೆ ಮಾಡ್ತಾರೆ ಅವರು. ಶಿವರಾತ್ರಿಯ ಶಿವಯೋಗದ ಜಾಗರಣೆ ಮಾಡುವಾಗ ಒಬ್ಬ ಮೂಕ ಶರಣರ ಮುಂದೆ ಕೂತು ಅಳಾಕತ್ತೀವನಂತ. ಅಲ್ಲೇ ಲೀಲೆ ಪ್ರಾರಂಭ ಆಗ್ತದೆ. ಶರಣರು ಯಾಕೆ ಅಳುತ್ತಾನಿವ ಅಂದ ಕೂಡಲೇ ಪಾವನಿಗೆ ಬಾಯಿ ಮೂಕದನ, ಕಿವಿ ಇಲ್ಲ, ಭಜನೆ ಮಾಡ್ಬೇಕಂತನ ಬಾಯಿ ಇಲ್ಲ, ಅಳಾಕತ್ತ ನಿಮ್ಮ ಎದರು ಕೂತು ಅಂದ ಕೂಡಲೇ ಶರಣರಂದ್ರು, ಎಷ್ಟೋ ಜನರಿಗೆ ಪರಮಾತ್ಮ ಬಾಯಿ ಕೊಟ್ಟಾನ, ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಆದ್ರೂ ಕೂಡ ಭಗವಂತನ ನಾಮಸ್ಮರಣೆ ಮಾಡುವಲ್ರು, ಭಗವಂತನ ನುಡಿಯನ್ನು ಕೇಳುವಲ್ರು ಈ ಜನ. ಇವ ಮೂಕ ಇದ್ದು ನಾನು ಪರಮಾತ್ಮನ ಧ್ಯಾನ ಮಾಡ್ತೀನಿ ಅಂತ ಹಂಬಲಿಸಿ ನಮ್ಮ ಎದುರು ಬಂದು ಕೂತು ಅಳಾಕತ್ತನಂದ್ರೆ ಅವನಿಗೆ ಯಾಕೆ ಪರಮಾತ್ಮ ಮಾತು ಕೊಡುವುದಿಲ್ಲ? ಬಾ ಅಂತ ತಿಳಿದು ಕರೆದು ತಮ್ಮ ಜೋಳಿಗೆಯೊಳಗಿರುವಂತಹ ವಿಭೂತಿಯನ್ನು ತೆಗೆದು ಆತನ ಹಣೆಗೆ ಧರಿಸಿ ಕಿವಿಯೊಳಗ ಪಂಚಾಕ್ಷರಿಯ ಮಂತ್ರವನ್ನು ಜಪ ಮಾಡಿ, ಇವತ್ತು ಶಿವರಾತ್ರಿ ಅದಪ್ಪ, ನೀ ಶಿವ ಶಿವ ಅನ್ನು ಅಂದ್ರಂತ ಮೂಕನಿಗೆ ಮಾತು ಪ್ರಾರಂಭವಾಯಿತು. ಆ ನ್ಯಾವನೂರು ಸವಳಹಳ್ಳದೊಳಗೆ ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಂ ಒಂದೇ ಪರಮಾನಂದ ಮಾಧವ ಅಂತದ ಶಾಸ್ತ್ರ. ಯಾಕೆ ಅಂದ್ರ ಗುರುಕೃಪೆ ಆಯ್ತು ಅಂದ್ರ ಮೂಕ ಮಾತಾಡ್ತಾನಂತ, ಹೇಳುವ ಗಿರಿಯನ್ನು ಗುಡ್ಡವನ್ನು ಏರ್ತಾನೆ. ಇದು ಗುರುಕೃಪೆ ಬೇಕು ಅಂತ ನ್ಯಾವನೂರೊಳಗ ಆ ಎಲ್ಲ ಸದ್ಭಕ್ತಾದಿಗಳಿಗೆ ಆಶೀರ್ವಾದವನ್ನು ಮಾಡಿ ಶರಣಬಸವೇಶ್ವರರು ನ್ಯಾವನೂರಿನಿಂದ ಎಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವುದನ್ನು ಕವಿಗಳು ಏನು ಹೇಳುತ್ತಾರೆ ಒಂದು ಗೀತೆಯೊಂದಿಗೆ ನಾವು ಕೇಳೋಣ.